ಪೋಷಣೆ ಮಾಡ್ತಾನೆ ಇದ್ದೀವಿ, ಸರಿಯಾದ ಸಮಯಕ್ಕೆ ಪೇಮೆಂಟ್ ಮಾಡ್ತಾ ಇಲ್ಲ, ಅವರ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸ್ತಾ ಇಲ್ಲ. ಹೀಗಾಗಿ ಪ್ರತಿ ಊರಿನ ಪೌರ ಕಾರ್ಮಿಕರು ಇವತ್ತು ಒದ್ದಾಡೋ ಸ್ಥಿತಿ ಆಗ್ಯದ. ಅವ್ರಿಗೆ ಪರ್ಮನೆಂಟ್ ಮಾಡಿರಿ ಅಂತ ಬೆನ್ನತ್ತು ಹೆಚ್ಚಾಗಿದೆ. ಯಾಕಂದ್ರೆ ಎಲ್ಲರೂ ಹೆಚ್ಚು ಮ್ಯಾಕ್ಸಿಮಮ್ ಕಾಂಟ್ರಾಕ್ಟ್ ಲೇಬರರ್ ಆಗಿದ್ದಾರೆ, ಕಾಂಟ್ರಾಕ್ಟ್ ಮೇಲೆ ಇದ್ದಾರೆ, ಯಾವ ಬೇಕಾಗಿತ್ತು ಆಗ್ತಾರೆ. ಅವ್ರಿಗೆ ಯಾವುದೇ ಸವಲತ್ತುಗಳಿಲ್ಲ, ಕಾರ್ಮಿಕನಿಗೆ ಸಿಗಬೇಕಂಥದ್ದು ಇವೆಲ್ಲ ಇಲ್ಲದ್ರೆ ಅವ್ರು ಬದುಕ್ತಾ ಇರ್ತಾರೆ. ನಿಜವಾಗಿಯೂ ಇವತ್ತು ಪ್ರತಿಯೊಂದು ಹಳ್ಳಿಯಿಂದ ಹಿಡಿದ ದಿಲ್ಲಿವರೆಗೆ ಯಾವುದೇ ಊರನ್ನು ತೆಗೆದುಕೊಂಡ್ರು ಆ ಊರು ಸ್ವಚ್ಛ ಇರೋದು ಕಾರಣ ಈ ಕೆಳದರ್ಜೆಯ ಜನ ಅಥವಾ ಈ ನಮ್ಮ ಬಿದ್ದ ಜನ ಅಲ್ಲಿ ದುಡಿದ್ರಿಂದಾಗಿ ಒಂದು ಎರಡು ಹೊತ್ತು ಊಟಕ್ಕಾಗಿ ಒಂದು ಸ್ವಲ್ಪ ಮಲಗೋದಕ್ಕಾಗಿ ಒಂದಿಷ್ಟು ಸಾರಾಯಿ ಮತ್ತು ತಂಬಾಕಾಯಿ ತಮ್ಮ ಇಡೀ ಜೀವನವನ್ನು ಹಾಳು ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಮತ್ತು ಅವ್ರಿಗೆ ನಾವು ಆರೋಪ ಮಾಡ್ತಾ ಇರ್ತೀವಿ, ಏನ್ರಿ ಇಂಥ ಚಟ ಮಾಡ್ತಾರೆ ಇವರು, ಬದುಕಾಗಿ ಬರೋದಿಲ್ಲ ಇವರಿಗೆ ಅನ್ನುವಂಥ ಮಾತು ಮಾತಾಡ್ತೀವಿ. ನಾವು ಒಮ್ಮೆ ವಿಚಾರ ಮಾಡಬೇಕಾಗಿದೆ, ಗಮನಿಸಬೇಕಾಗಿದೆ. ನಾವು ಸ್ವತಃ ಒಮ್ಮೆ ಈ ಘಟನೆಗಳಲ್ಲೇ ಮತ್ತು ಈ ಪಾಯ್ಖಾನೆ ಇಳಿದು ನೋಡ್ಬೇಕಾಗಿದೆ ಏನು ಆಗ್ತದೆ ಅಂತೇಳಿ. ಅದು ನೆನೆಸ್ಕೊಂಡ್ರೆ ನಮಗೆ ಬೇಕಲ್ಲ ಅನಿಸ್ತದೆ. ಇಂಥ ಜನರನ್ನು ಎತ್ತು ಕೆಲಸ ಇದ್ದಿದ್ರಲ್ಲಿ ಸ್ವಲ್ಪ ಸಿದ್ದರಾಮಯ್ಯ ಮಾಡಿದ್ದಾರೆ, ಇಂಥ ಕೆಲಸ ಇನ್ನೂ ಆಗಬೇಕಾಗ್ಯದ. ಸಮಯಕ್ಕೆ ಸರಿಯಾಗಿ ಅವ್ರಿಗೆ ಪೇಮೆಂಟ್ ಆಗೋ ಜೊತೆಗೆ ಅವ್ರಿಗೆ ಆರೋಗ್ಯ ಭಾಗ್ಯವನ್ನು ಕೊಡುವಂಥದ್ದು. ಯಾಕಂದರೆ ಗ್ಲೌಸ್ ಕೊಟ್ಟು ಚಪ್ಪಲ್ ಕೊಟ್ಟು ವರ್ಷಕ್ಕೊಂದು 2 ಅರಿವಿ ಕೊಟ್ಟರೆ ಬಗೆಹರಿಲ್ಲ, ಅದನ್ನೂ ಕೊಡೋದಿಲ್ಲ. ಇಲ್ಲಿ ವರ್ಷಕ್ಕೊಂದು 2 ಅರಿವಿ ಕೊಡ್ಬೇಕಂತದ, ಅವ್ರಿಗೆ ಡ್ರೆಸ್ ಕೊಡ್ಬೇಕಂತದ, ಗ್ಲೌಸಸ್ ಕೊಡ್ಬೇಕಂತದ, ಕಾಲ್ಚೀಲಗಳು ಕೊಡ್ಬೇಕಂತದ, ಒಳ್ಳೆ ಅವ್ರು ಸಿಸ್ಟಮೆಟಿಕ್ ಇಟ್ಕೋಬೇಕಂತದ. ಯಾವುದೂ ಇಲ್ಲಪ್ಪ, ಸ್ವತಃ ಕೊಟ್ಟರು ಅದು ಉಪಯೋಗ ಮಾಡಲಾರಂತ ಅವರು ಸಹಿತ ಇದ್ದಾರಲ್ಲಿ ಅಂತ. ಯಾಕಂದ್ರೆ ಇದರಿಂದ ಏನಾಗ್ತಾನೋ ಅಂತ ಒಂದು ನಿರ್ಲಕ್ಷ್ಯ ಭಾವನೆ, ಅಶಿಕ್ಷಿತಾನಂತ. ಅದಕ್ಕಾಗಿ ನಾವು ಮೇಲೆ ಇಲ್ಲಿ ಒತ್ತಿ ಹೇಳುವಂಥದ್ದು, ಪ್ರತಿಯೊಬ್ಬ ಶಿಕ್ಷಣ ಸಿಕ್ತಂದರೆ ತನ್ನ ಹಕ್ಕಾಯ್ತಾ ಬಡದಾಡ್ತಾನೆ, ಕೇಳ್ತಾನೆ, ಪ್ರಶ್ನೆ ಮಾಡ್ತಾನೆ. ಇವತ್ತು ನಾವು ಅದು ಮಾಡ್ತಾಯಿಲ್ಲ. ಯಾಕಂದರೆ ಅವರೆಲ್ಲರೂ ಎದ್ದುಕೊಂಡು ಬಾರದು ಅನ್ನೋ ದೃಷ್ಟಿಕೋನ ಇರ್ಬೋದು. ಇವರೆಲ್ಲ ಯಾರು ಬಲ್ಲರು, ಕೇವಲ ಅತ್ಯಂತ ಕಡಿಮೆ ಪ್ರಮಾಣದ ಜನ ಈ ಬೃಹತ್ ಜನರನ್ನು, ಮ್ಯಾಕ್ಸಿಮಮ್ ಜನರನ್ನು ಆಳೋದು ಇದೇ ಏನು ಅಂತ. ಒಟ್ಟಾರೆಯಾಗಿ ಪೌರ ಕಾರ್ಮಿಕರಿಗೆ ಸಿಗಲಿ ಅನ್ನೋದು ಒಂದೇ ಉದ್ದೇಶ ಈ ಮೂಲಕ ಶುರು ಮಾಡಿದಂಥದ್ದು, ಕೇಳುವಂಥದ್ದು. ಈ ದಿಶೆಯಲ್ಲಿ ಇನ್ನಷ್ಟು ಲೇಖಗಳ ಬರಲಿ, ಜನರಿಗೆ ತಿಳಿಸುವಂಥ ಕೆಲಸಗಳಾಗಲಿ, ಜನರು ಸಹಿತ ಪಾಪ ಸಹಕಾರ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಇರೋದು ಆಗಲಿ ಅನ್ನೋದು ಇವತ್ತಿನ ಈ ವಿಡಿಯೋ ಮಾಡುವ ಅನಿವಾರ್ಯತೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.